ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ಇಂದು ನಾವು ಸ್ವಲ್ಪ ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ರಾಜಯೋಗ ಮೆಡಿಟೇಷನ್. ಎಲ್ಲರೂ ಸಹ ಇವತ್ತು ಬಯಸ್ತಾರೆ ನಾವು ಮೆಡಿಟೇಷನ್ ಮಾಡಬೇಕು ಅಂತ, ಧ್ಯಾನ ಮಾಡಬೇಕು ಅಂತ. ಯಾಕೆಂದರೆ ಎಲ್ರಿಗೂ ತಮ್ಮದೇ ಆದ ಪ್ರಕಾರದ ಸ್ಟ್ರೆಸ್, ಟೆನ್ಷನ್ನು ಇರುತ್ತೆ. ಸೊ ಇಂಥ ಒಂದು ಟೆನ್ಷನ್ ಲೈಫಲ್ಲಿ ಅವ್ನು ಸ್ವಲ್ಪ ಸೈಲೆನ್ಸ್ ಅಬ್ಸರ್ವ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ತಿಳ್ಕೊಳ್ತಾರೆ. ಇವತ್ತು ಡಾಕ್ಟರ್ಸು ಸಹ ಹೇಳ್ತಾರೆ ನೀವು ಮೆಡಿಟೇಷನ್ ಅಭ್ಯಾಸ ಮಾಡಿ ಅಂತ. ಸೊ ಅದಕ್ಕಾಗಿ ಮೆಡಿಟೇಷನ್ ಹೇಗೆ ಮಾಡೋದು, ಏನು ಮಾಡಬೇಕು? ಮೆಡಿಟೇಷನ್ ಮಾಡಬೇಕು ಅಂದರೆ ಸ್ವಲ್ಪ ನಮಗೆ ಸ್ಪಿರಿಚುವಲ್ ನಾಲೆಡ್ಜ್ ಬೇಕು, ಒಂದು ಆಧ್ಯಾತ್ಮಿಕ ಜ್ಞಾನ ಬೇಕು. ಆಧ್ಯಾತ್ಮಿಕತೆ ಅಂದರೆ ಇದು ಬೋರಿಂಗ್ ಅಂತ ಅಲ್ಲ. ಆಧ್ಯಾತ್ಮಿಕ ಅಂದರೆ ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್. ಸ್ವಲ್ಪ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಸಹ ಒಂದಲ್ಲ ಒಂದು ಸಮಯದಲ್ಲಿ ದುಃಖ ಆದಾಗ, ಅಶಾಂತಿ ಆದಾಗ, ತುಂಬ ಅನೇಕ ಪ್ರಕಾರದ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಬಂದಾಗ ನಮಗೆ ಗೊತ್ತಿಲ್ಲದೆ ನಾವು ಆ ಸರ್ವಶ್ರೇಷ್ಠನನ್ನು, ಸುಪ್ರೀಂ ಬೀಯಿಂಗನ್ನು, ಪರಮಾತ್ಮನನ್ನು ನಾವು ನೆನಪು ಮಾಡ್ತೀವಿ. ಆದರೆ ಅವ್ರು ಯಥಾರ್ಥವಾಗಿ ಯಾರು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಮೆಡಿಟೇಷನ್ ಈಸ್ ನಥಿಂಗ್ ಬಟ್ ಕನೆಕ್ಷನ್ ಬಿಟ್ವೀನ್ ದ ಸೋಲ್ ಆ್ಯಂಡ್ ದ ಸುಪ್ರೀಂ ಸೋಲ್. ಅಂದರೆ ನನ್ನ ಒಂದು ಸಂಬಂಧವನ್ನು ಸರ್ವಶ್ರೇಷ್ಠನ ಜೊತೆ ಜೋಡಿಸುವುದೇ ಮೆಡಿಟೇಷನ್. ಸೊ ಈ ಮೆಡಿಟೇಷನ್ ಮಾಡಬೇಕಾದ್ರೆ ನಮಗೆ ಮೊದಲನೇದಾಗಿ ಗೊತ್ತಾಗಬೇಕಾಗಿದೆ ನಾನು ಯಾರು. ಸೆಲ್ಫ್ ರಿಯಲೈಸೇಷನ್ ಅಂದಾಗ ನಾನು ಯಾರು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಗೊತ್ತಿರೋದೇನಪ್ಪ ಅಂದರೆ ನಾನು ಅಂದರೆ ನನ್ನ ಹೆಸರಿಂಥದ್ದು, ನಮ್ಮ ಊರಿಂಥದ್ದು, ನಮ್ಮ ಕೆಲಸ ಇಂಥದ್ದು, ನಮ್ಮನ್ನು ನಾವು ಇದೇ ಥರ ಗುರುತಿಸ್ಕೊಳ್ತೀವಿ. ನಾನು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಪೊಲೀಸು, ನಾವು ಯಾವ ಕೆಲಸ ಮಾಡ್ತೀವೋ ಆ ಕೆಲಸಕ್ಕನುಸಾರ ನಾನು ನನ್ನನ್ನು ಗುರುತಿಸ್ಕೊಳ್ತೇನೆ. ಅಥವಾ ನಾನು ಸ್ಟೂಡೆಂಟು, ನಾನು ಟೀಚರು, ಆ ರೀತಿ ನಮ್ಮನ್ನು ನಾವು ಗುರುತಿಸ್ಕೊಳ್ತೀವಿ. ಆದರೆ ಇದೇ ಇದು ನಾನು ಶಾಶ್ವತವಾದ ನಾನಲ್ಲ. ಸೊ ನಿಜವಾಗ್ಲೂ ನಾನು ಅಂದರೆ ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಬೇಕಂದ್ರೆ ನಾನು ಅಂದರೆ ಒಂದು ಚೇತನ. ಆ ಚೇತನ ಶಕ್ತಿ, ಒಂದು ಪಾಯಿಂಟ್ ಆಫ್ ಲೈಟ್, ಅದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀವಿ. ಸೊ ಆತ್ಮ ಅತಿ ಸೂಕ್ಷ್ಮ ಜ್ಯೋತಿ ಬಿಂದು ಸ್ವರೂಪಿ. ಆತ್ಮ ಈ ಒಂದು ಶರೀರದಲ್ಲಿ ಹಣೆಯ ಮಧ್ಯೆ ಇದೆ. ಅನೇಕರು ಯೋಚನೆ ಮಾಡ್ತಾರೆ ಆತ್ಮ ಅಂದರೆ ಹೃದಯದಲ್ಲಿದೆ ಅಥವಾ ಆ ರೀತಿ. ಇಲ್ಲ, ನಾನು ಈ ಒಂದು ಶರೀರವನ್ನು ನಡೆಸುವಂಥ ಶಕ್ತಿ ಏನಿದ್ದೀನಿ, ನಾನು ಅತಿ ಸೂಕ್ಷ್ಮ ಜ್ಯೋತಿ ಬಿಂದು ಸ್ವರೂಪಿ, ಪಾಯಿಂಟ್ ಆಫ್ ಲೈಟ್, ನಾನು ಆತ್ಮ. ಅಂದರೆ ನಾವು ಹೇಳ್ಬೋದು ಈ ಶರೀರ ಮಣ್ಣು ಅಥವಾ ಸಾಯಿಲ್. ಸೊ ನಾನು ಅನ್ನೋ ಅಹಂ ಭಾವನೆ ಅಥವಾ ಆ ನಾನತ್ವವನ್ನು ತೆಗೆದು ಯು ಹಾಕಿದರೆ ಏನಾಗತ್ತೆ? ಸೋಲ್ ಆಗತ್ತೆ. ಅಂದರೆ ನಾನು ಅಂದರೆ ಈ ಒಂದು ದೇಹ ಅಲ್ಲ ಅಥವಾ ಈ ಮಣ್ಣಲ್ಲ, ಆದರೆ ಈ ಒಂದು ದೇಹವನ್ನು ನಡೆಸುವಂಥ ಶಕ್ತಿ ನಾನೊಂದು ಚೇತನ ಆತ್ಮ. ಆ ಚೇತನ ಆತ್ಮ ಈ ಶರೀರದ ಭ್ರುಕುಟಿಯ ಮಧ್ಯೆ ಇದೆ. ಮೆಡಿಕಲ್ ಸೈನ್ಸ್ ಅನುಸಾರ ಹೇಳೋದಾದರೆ ನಾನು ಆತ್ಮ ಈ ಶರೀರದಲ್ಲಿ, ಎಲ್ಲಿ ನಮ್ಮ ಬ್ರೈನ್ ಇದೆ, ಹೈಪೋಥಲಮಸ್ ಇದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ, ಅಲ್ಲಿ ನಾನು ಆತ್ಮ ಅತ್ಯಂತ ಚಿಕ್ಕದಾದ ಸೂಕ್ಷ್ಮವಾಗಿರುವಂತಹ ಶಕ್ತಿ, ಒಂದು ಪಾಯಿಂಟ್ ಆಫ್ ಲೈಟ್, ನಾನು ಆತ್ಮ ಹಣೆಯ ಮಧ್ಯೆ ಇದ್ದೀನಿ. ಹೇಗೆ ಒಂದು ಕಾರಿದೆ, ಕಾರು ಜಡವಾದ ವಸ್ತು, ಆದರೆ ಆ ಕಾರನ್ನು ನಡೆಸೋರು ಒಬ್ಬ ಡ್ರೈವರ್ ಇರ್ತಾರೆ. ಅದೇ ರೀತಿ ಡ್ರೈವರೇ ಬೇರೆ, ಕಾರೇ ಬೇರೆ. ಅದೇ ರೀತಿ ಶರೀರ ಬೇರೆ, ಈ ಶರೀರವನ್ನು ನಡೆಸೋವಂಥ ಶಕ್ತಿ ನಾನು ಆತ್ಮನೇ ಬೇರೆ. ಹಾಗೆಯೇ ಒಂದು ಮನೆ ಇದೆ, ಮನೆಯೇ ಬೇರೆ, ಮಾಲೀಕನೇ ಬೇರೆ. ಅದೇ ರೀತಿ ಈ ಶರೀರ ಮನೆ ರೀತಿ, ಅದಕ್ಕೆ ಮಾಲೀಕ ನಾನು ಆತ್ಮ ಆಗಿದ್ದೀನಿ. ಸೊ ನಾನು ಆತ್ಮ ಮತ್ತು ಶರೀರ ಎರಡೂ ಸೇರಿ ನಾವು ಮನುಷ್ಯಾತ್ಮ, ಜೀವಾತ್ಮ ಅಂತ ಹೇಳ್ತೀವಿ. ಸೊ ನಾನೊಂದು ಸೂಕ್ಷ್ಮವಾದ ಆತ್ಮ. ಈ ಶರೀರ ಕರ್ಮೇಂದ್ರಿಯಗಳು, ಈ ಶರೀರವನ ರೂಪಿ ಕರ್ಮೇಂದ್ರಿಯಗಳನ್ನು ನಾನು ಆತ್ಮನೇ ನಡೆಸೋಂಥ ರಾಜ ಅಂತ ಹೇಳ್ಬೋದು. ಸೊ ನಾನು ಆತ್ಮ ರಾಜನಾಗಿ ಈ ಶರೀರದ ಕರ್ಮೇಂದ್ರಿಯಗಳನ್ನು ನಡೆಸ್ತೀನಿ.
ಈ ಆತ್ಮ ಅಷ್ಟೇ ಇಲ್ಲ, ಆತ್ಮ ಅತಿ ಸೂಕ್ಷ್ಮ ಜ್ಯೋತಿ ಬಿಂದು ಸ್ವರೂಪಿ ಏನಿದೆ, ಆತ್ಮದಲ್ಲಿ ಸೂಕ್ಷ್ಮ ಇಂದ್ರಿಯಗಳಿದೆ, ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸು ಅಂತ ನಾವು ಬಹಳ ಉಪಯೋಗಿಸ್ತೀವಿ. ಸೊ ಆದರೆ ಈ ಮನಸ್ಸಲ್ಲಿದೆ ಅಂದರೆ ಆತ್ಮದಲ್ಲಿದೆ. ಮನಸ್ಸು ಏನು ಕೆಲಸ ಮಾಡುತ್ತೆ, ಹೇಗೆ ಈ ಶರೀರದ ಕರ್ಮೇಂದ್ರಿಯಗಳಿದೆ, ಈ ಕರ್ಮೇಂದ್ರಿಯಗಳದ್ದು ಒಂದೊಂದು ಕೆಲಸ. ಇವಾಗ ಕಣ್ಣಿದೆ, ಕಣ್ಣು ನೋಡೋ ಕೆಲಸ ಮಾಡುತ್ತೆ, ಕಿವಿ ಕೇಳೋ ಕೆಲಸ ಮಾಡುತ್ತೆ, ಬಾಯಿ ಮಾತಾಡೋ ಕೆಲಸ ಮಾಡುತ್ತೆ, ಮೂಗಿನಿಂದ ಉಸಿರಾಟ ಆಡ್ತೀವಿ, ಕೈ ಕಾಲುಗಳ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಇದೆಲ್ಲ ಕರ್ಮೇಂದ್ರಿಯಗಳು. ಆದರೆ ಆತ್ಮ ಸೂಕ್ಷ್ಮ, ಆತ್ಮದಲ್ಲಿ ಇಂದ್ರಿಯಗಳು ಸೂಕ್ಷ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರ. ಸೊ ಮನಸ್ಸು ಏನು ಮಾಡುತ್ತೆ ಅಂದರೆ, ಮನಸ್ಸು ಯೋಚಿಸುವ ಶಕ್ತಿ. ಇಡೀ ದಿನದಲ್ಲಿ ನಮ್ಮ ಮನಸ್ಸಿನಿಂದ ಎಷ್ಟೊಂದು ಯೋಚನೆಗಳು ಬರುತ್ತೆ, ಸಾವಿರಾರು ಯೋಚನೆಗಳು ಬರುತ್ತೆ. ಸೊ ಈ ಸಾವಿರಾರು ಯೋಚನೆಗಳು ಏನಿದೆ ಅಂತ ನಾವು ನೋಡಿದಾಗ ಮುಖ್ಯವಾಗಿ 4 ವಿಚಾರಗಳನ್ನು ನಾವು ಹೇಳ್ಬೋದು. ನಮ್ಮ ಮನಸ್ಸಿನಲ್ಲಿ 4 ಪ್ರಕಾರದ ಆಲೋಚನೆಗಳು ನಡೆಯುತ್ತೆ. ಮೊದಲನೇದಾಗಿ ಸಕಾರಾತ್ಮಕ ಆಲೋಚನೆ ಅಥವಾ ಮೌಲ್ಯಾಧಾರಿತ ಆಲೋಚನೆ. ಅದಕ್ಕೆ ಆಪೋಸಿಟ್ ಆಗಿ ನಡೆಯುತ್ತೆ ನೆಗೆಟಿವ್ ಆಲೋಚನೆ. ಅಂದ್ರೆ ಅರ್ಥ ನಕಾರಾತ್ಮಕ ಆಲೋಚನೆ. ಅಂದರೆ ಯಾವುದು ನಮ್ಮೊಳಗಡೆನೆ ವಿಕಾರಗಳಿದೆ, ಕಾಮಕ್ರೋಧ ಲೋಭ ಮೋಹ ಅಹಂಕಾರಗಳು, ಅದರಿಂದ ಬರುವಂತಹ ಆಲೋಚನೆಗಳಿಗೆ ನಕಾರಾತ್ಮಕ ಅಂತ ಹೇಳ್ತೀವಿ. ನಂತರ 3ನೇದಾಗಿ ಹೇಳಲಾಗತ್ತೆ ಅವಶ್ಯಕ ಆಲೋಚನೆ. ಅವಶ್ಯಕ ಆಲೋಚನೆ ಅಂದರೆ ಯಾವುದು ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಯೋಚನೆಗಳು. ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರೆ ಮೊದಲು ಯೋಚಿಸ್ತೀವಿ, ನಂತರ ಮಾಡ್ತೀವಿ. ಸೊ ಇದು ಅವಶ್ಯಕ ಆಲೋಚನೆ. ನಂತರ ಅನಾವಶ್ಯಕ ಆಲೋಚನೆ ಅಥವಾ ನಾವು ಹೇಳ್ತೀವಿ ವೇಸ್ಟ್ ಥಾಟ್ಸ್. ಸೊ ವೇಸ್ಟ್ ಥಾಟ್ಸ್ ಯಾವುದಪ್ಪ ಅಂದರೆ ಪಾಸ್ಟ್, ಫ್ಯೂಚರ್ ಬಗ್ಗೆ ಅನೇಕ ಯೋಚನೆಗಳು ಮಾಡ್ತಾ ಇರ್ತೀವಿ. ಕಳೆದೋಗಿದೆ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಮುಂದಕ್ಕೇನಾಗಬೇಕಾಗಿದೆ ಅದರ ಬಗ್ಗೆ ಭಯದಿಂದ ಅನೇಕ ಇನ್ಸೆಕ್ಯೂರ್ ಫೀಲ್ ಮಾಡಿ ಅನೇಕ ರೂಪದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಇದೆಲ್ಲ ಆದರೆ ವರ್ತಮಾನದಲ್ಲಿ ನಾವಿರಬೇಕಾಗಿದೆ. ಸೊ ಈ ಪ್ರಕಾರದ ಆಲೋಚನೆಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ನಡೆಯುತ್ತೆ. ಸೊ ಮನಸ್ಸು ಯೋಚಿಸುವ ಶಕ್ತಿ. ನಂತರ ಆತ್ಮದಲ್ಲಿ ಬುದ್ಧಿ ಇದೆ. ಬುದ್ಧಿಯ ಕೆಲಸ ಏನು? ಬುದ್ಧಿ ಅಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿ. ಮನಸ್ಸಿದೆ, ನಂತರ ಬುದ್ಧಿ ಇದೆ. ಬುದ್ಧಿಯ ಕೆಲಸ ಏನಪ್ಪ ಅಂದರೆ ನಿರ್ಣಯ ಮಾಡುವ ಶಕ್ತಿ, ಅಥವಾ ನಾವು ಹೇಳ್ತೀವಿ ಪರೀಕ್ಷಿಸುವ ಶಕ್ತಿ ಅಥವಾ ವಿವೇಕ ಶಕ್ತಿ ಅಂತ ನಾವು ಹೇಳ್ಬೋದು. ಸೊ ನಮ್ಮ ಬುದ್ಧಿಯ ಮುಖಾಂತರ ನಾವು ನಿರ್ಣಯ ಮಾಡ್ತೀವಿ, ಸರಿ ಯಾವುದು ತಪ್ಪು ಯಾವುದು, ನಾನು ಏನು ಮಾಡಬೇಕು ಏನು ಮಾಡಬಾರ್ದು. ಒಳ್ಳೆ ಬುದ್ಧಿ ಇದ್ದರೆ ಒಳ್ಳೇದು ನಿರ್ಣಯ ಮಾಡ್ತಾರೆ, ಕೆಟ್ಟ ಬುದ್ಧಿ ಇದ್ದರೆ ಕೆಟ್ಟದ ನಿರ್ಣಯ ಮಾಡ್ತಾರೆ. ಸೊ ಬುದ್ಧಿ ಅಂದರೆ ನಿರ್ಣಯ ಮಾಡುವಂಥ ಶಕ್ತಿ. ನಂತರ ನನ್ನ ಆತ್ಮದಲ್ಲಿ ಸಂಸ್ಕಾರ ಇದೆ. ಈ ಸಂಸ್ಕಾರ ಅಂಥ ಒಂದು ಮಹತ್ತರವಾದಂಥದ್ದು. ಸಂಸ್ಕಾರದಲ್ಲಿ ಎಲ್ಲವೂ ರೆಕಾರ್ಡ್ ಆಗತ್ತೆ. ನಾವೇನು ಮಾಡ್ತೀವೋ ಪ್ರತಿಯೊಂದು ನಮ್ಮ ಆತ್ಮದಲ್ಲಿರುವ ಸಂಸ್ಕಾರದಲ್ಲಿ ರೆಕಾರ್ಡ್ ಆಗತ್ತೆ. ಈ ಸಂಸ್ಕಾರದಲ್ಲೂ ಸಹ 5 ಪ್ರಕಾರದ ಸಂಸ್ಕಾರ. ಒಂದು ಹಿಂದಿನ ಜನ್ಮದ ಸಂಸ್ಕಾರ, ನಂತರ ಅನುವಂಶೀಯ ಸಂಸ್ಕಾರ, ಸಂಘ ಹೇಗಿರುತ್ತೋ ಆ ಥರ ಸಂಸ್ಕಾರ, ಮತ್ತು ನಮ್ಮಲ್ಲಿ ಒಂದು ದೃಢತೆಯ ಸಂಸ್ಕಾರವೂ ಸಹ ಇದೆ. ಇದೆಲ್ಲದಕ್ಕಿಂತ ಮೂಲವಾಗಿ ನನ್ನ ಆತ್ಮದ ಮೂಲ ಗುಣಗಳಿರುವಂತಹ ನನ್ನದೇ ಆದ ನೈಜ ಸಂಸ್ಕಾರ. ಸೊ ನಾವೆಲ್ಲ ಜಗತ್ತಿನಲ್ಲಿ ಎಷ್ಟೆಲ್ಲ ಕೋಟ್ಯಾಂತರ ಜನಸಂಖ್ಯೆ ಇದೆ, ಎಲ್ಲರೂ ಆತ್ಮಗಳು. ಎಲ್ಲ ಆತ್ಮಗಳಲ್ಲೂ ಮೂಲವಾದ ಸಂಸ್ಕಾರ ಇದೆ. ಯಾವುದಪ್ಪ ಅಂದರೆ ಆತ್ಮಕ್ಕೆ ಹೇಳಲಾಗತ್ತೆ ಸತೋಗುಣಿ ಅಂತ. ಸೊ 7 ಮೂಲ ಗುಣಗಳು ನನ್ನ ಆತ್ಮನಲ್ಲಿದೆ. ಸೊ ಇಡೀ ವಿಶ್ವದಲ್ಲಿ ಎಷ್ಟೆಲ್ಲ ಆತ್ಮಗಳಿದಾರೋ, ಎಷ್ಟೆಲ್ಲ ಮನುಷ್ಯಾತ್ಮರಿದಾರೋ, ಎಲ್ಲರಲ್ಲೂ ಈ ಒಂದು ಮೂಲ ಗುಣ ಇದ್ದೇ ಇರುತ್ತೆ. ನಮ್ಮ ಆತ್ಮದ ಮೂಲ ಗುಣಗಳೇನಪ್ಪ ಅಂದರೆ ಜ್ಞಾನ, ಪವಿತ್ರತೆ, ಶಾಂತಿ, ಪ್ರೀತಿ, ಸುಖ, ಆನಂದ, ಶಕ್ತಿ. ಇದು ಆತ್ಮದ ಮೂಲ ಗುಣಗಳು. ಇದು ಪ್ರತಿಯೊಂದು ಆತ್ಮನಲ್ಲಿರುತ್ತೆ. ಆದರೆ ನಾವು ಬಾಡಿ ಕಾನ್ಷಿಯಸ್ಸಲ್ಲಿ ಬಂದಿರೋದ್ರಿಂದ ನಮ್ಮ ಮೂಲ ಗುಣಗಳನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಯಾವಾಗ ಆ ಸೋಲ್ ಕಾನ್ಷಿಯಸ್ ಬರುತ್ತೆ, ನಮ್ಮ ಮೂಲ ಗುಣಗಳು ಪುನಃ ಜಾಗೃತವಾಗತ್ತೆ. ಸೊ ಅದಕ್ಕಾಗಿ ನಾವು ಮೊದಲನೇದಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನೊಂದು ಚೇತನ ಶಕ್ತಿ ಆತ್ಮ.
ನಶ್ವರ ಶರೀರದಲ್ಲಿ ಶಾಶ್ವತವಾದ ಶಕ್ತಿ ನಾನು ಆತ್ಮ. ಈ ಶರೀರ ಹೋಗ್ಬಿಡತ್ತೆ, ಆದರೆ ನಾನು ಆತ್ಮ ಸದಾ ಕಾಲ ಇರ್ತೇನೆ. ಆತ್ಮದ ಬಗ್ಗೆ ಹೇಳಲಾಗತ್ತೆ, ಆತ್ಮ ಅಜರ, ಅಮರ, ಅವಿನಾಶಿ. ಆತ್ಮ ಎಂದು ವಿನಾಶ ಆಗಲ್ಲ, ಆತ್ಮ ಸದಾ ಕಾಲ ಇರುತ್ತೆ. ಸೊ ಇದು ನಮ್ಮ ಒಂದು ಇಂಟ್ರಡಕ್ಷನ್ ಅಥವಾ ಸೆಲ್ಫ್ ಇಂಟ್ರಡಕ್ಷನ್. ಸೊ ನಮ್ಮ ಒಂದು ಮೂಲ ಪರಿಚಯ, ನಾನೊಂದು ಚೇತನ ಆತ್ಮ. ಸೊ ಮೆಡಿಟೇಷನ್ನಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಮೊದಲು ಆ ಸೆಲ್ಫ್ ರಿಯಲೈಸೇಷನ್. ಸೊ ನಾನೊಂದು ಚೇತನ ಆತ್ಮ, ನನ್ನ ಮೂಲ ಗುಣಗಳೇನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಬಾಡಿ ಕಾನ್ಷಿಯಸ್ಸನ್ನು ಬಿಟ್ಟು, ಅಂದರೆ ಈ ದೇಹದ ಸಂಬಂಧ, ಈ ದೇಹದ ಅಭಿಮಾನ, ಅಹಂ ಎಲ್ಲವನ್ನ ಬಿಟ್ಟು ನಾನೊಂದು ಚೇತನ ಆತ್ಮ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಾನು ಆತ್ಮ ಅಂತ ತಿಳ್ಕೊಂಡಾದ್ಮೇಲೆ ನಾನು ಯಾರನ್ನ ನೆನಪು ಮಾಡಬೇಕು? ಇವತ್ತು ನಾವೆಲ್ಲ ಒಂದು ಚೇತನ ಆತ್ಮಗಳು. ನಾವು ಪಾತ್ರ ಮಾಡ್ತಾ ಮಾಡ್ತಾ ನಮ್ಮಲ್ಲಿರೋ ಎನರ್ಜಿ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಅಥವಾ ಆತ್ಮ ಒಂದು ಬ್ಯಾಟ್ರಿ ಥರ, ಆ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ಟಿದೆ, ಇನ್ನು ಒಂದು 5% ಅಷ್ಟಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಆತ್ಮರೂಪಿ ಬ್ಯಾಟರಿಯನ್ನು ನಾವು ಕನೆಕ್ಟ್ ಮಾಡಬೇಕಾಗದೆ. ಹೇಗೆ ಒಂದು ಮೊಬೈಲ್ ಅದು ಬ್ಯಾಟ್ರಿ ಎಲ್ಲ ಡ್ರೈನ್ ಆಗಿಬಿಟ್ರೆ ಪವರ್ ಜೊತೆ ಕನೆಕ್ಟ್ ಮಾಡ್ತೀವಿ, ಅದು ಪುನಃ ಚಾರ್ಜ್ ಆಗಲಿ ಅಂತ. ಅದೇ ರೀತಿ ಆತ್ಮ ಅತಿ ಸೂಕ್ಷ್ಮವಾದ ಶಕ್ತಿ. ಇದು ಪಾತ್ರ ಮಾಡ್ತಾ ಮಾಡ್ತಾ ಆತ್ಮದಲ್ಲಿರುವ ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ. ಈಗ ಇದನ್ನು ಸಹ ಚಾರ್ಜ್ ಮಾಡಬೇಕಾಗಿದೆ. ಯಾವ ಪವರ್ ಜೊತೆ ಕನೆಕ್ಟ್ ಮಾಡೋದು? ಇದಾದರೆ ಸ್ಥೂಲವಾದ ಪವರ್, ಎನರ್ಜಿ, ಅದರ ಜೊತೆ ಕನೆಕ್ಟ್ ಮಾಡ್ತೀವಿ. ಆದರೆ ಆತ್ಮ ಸೂಕ್ಷ್ಮವಾದ ಶಕ್ತಿ, ಇದನ್ನು ನಾವು ಯಾರ ಜೊತೆ ಕನೆಕ್ಟ್ ಮಾಡಬೇಕಾಗತ್ತೆ ಅಂದರೆ, ಅವಶ್ಯಕವಾಗಿ ಯಾರು ಸುಪ್ರೀಂ ಪವರ್ ಇದ್ದಾರೆ, ಎಟರ್ನಲ್, ಅಂದರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ದಿವ್ಯ ಪರಮಶಕ್ತಿ, ಆ ಪರಮಶಕ್ತಿಯ ಜೊತೆ ನಾವು ನಮ್ಮ ಒಂದು ಕನೆಕ್ಷನನ್ನು ಜೋಡಿಸ್ಬೇಕಾಗಿದೆ. ಆ ಪರಮಶಕ್ತಿಯನ್ನೇ ಪರಮಾತ್ಮ, ಗಾಡ್ ಅಂತೆಲ್ಲರೂ ಸಹ ಕರೀತಾರೆ. ಸೊ ಪರಮಾತ್ಮ ಅಂದರೆ ದೇಹಧಾರಿ ಅಲ್ಲ, ಪರಮಾತ್ಮ ನಿರಾಕಾರ. ಅವರು ಸಹ ಒಂದು ಪಾಯಿಂಟ್ ಆಫ್ ಲೈಟ್. ಪರಮಾತ್ಮ ಪರಂಜ್ಯೋತಿ ಸ್ವರೂಪಿ ನಿರಾಕಾರನಾಗಿದ್ದಾರೆ. ಪರಮಾತ್ಮ ಅಂತ ಯಾರಿಗೆ ಹೇಳಲಾಗತ್ತೆ ಅಂದರೆ, ಯಾರು ನಿರಾಕಾರ, ಸರ್ವಧರ್ಮ ಮಾನನೀಯ, ಅವ್ರಿಗೇನೆ ನಾವು ಪರಮಾತ್ಮ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಪರಮಾತ್ಮ ಸರ್ವ ಆತ್ಮಗಳಿಗೂ ತಂದೆ. ಸೊ ನಿರಾಕಾರನನ್ನು ಎಲ್ಲ ಧರ್ಮದವರು ಸಹ ಮಾನ್ಯತೆ ಕೊಡ್ತಾರೆ. ಹೇಗೆ ಹಿಂದೂ ಧರ್ಮದಲ್ಲಿ ಪರಮಾತ್ಮ ನಿರಾಕಾರನನ್ನು ಲಿಂಗಾಕೃತಿಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಕಾಶಿನಾಥ, ಅಮರನಾಥ, ವಿಶ್ವನಾಥ, ಸೋಮನಾಥ, ಪಶುಪತಿನಾಥ, ರಾಮೇಶ್ವರ, ಗೋಪೇಶ್ವರ, ನಂಜುಂಡೇಶ್ವರ, ಮಂಜುನಾಥ, ಎಲ್ಲ ಕಡೆ ಭಾರತದ ಮುಖ್ಯವಾದ ತೀರ್ಥಕ್ಷೇತ್ರಗಳನ್ನು ನಾವು ನೋಡಿದಾಗ ಎಲ್ಲ ಕಡೆ ನಿರಾಕಾರ ಪರಮಾತ್ಮನನ್ನು ಲಿಂಗಾಕೃತಿಯಲ್ಲಿಟ್ಟು ಭಿನ್ನ ಭಿನ್ನ ಹೆಸರುಗಳಲ್ಲಿ ಪೂಜೆ ಮಾಡ್ತಾರೆ. ಆದರೆ ಎಲ್ಲವೂ ಸಹ ನಿರಾಕಾರನ ಸ್ಮಾರಕ ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜೆ ಮಾಡಲಾಗತ್ತೆ. ಅಂದ್ರೆ ಅರ್ಥ, ಲಿಂಗ ಅಂದ್ರೇ ಅಂಗ ಇಲ್ಲ, ಪರಮಾತ್ಮನಿಗೆ ಯಾವುದೇ ಶರೀರ ಇಲ್ಲ, ಅವರು ನಿರಾಕಾರ ಸ್ವರೂಪಿ. ನಂತರ ಇಸ್ಲಾಂ ಧರ್ಮದಲ್ಲಿ ನಾವು ನೋಡ್ತೀವಿ, ಅವರ ಒಂದು ತೀರ್ಥಕ್ಷೇತ್ರ ಮೆಕ್ಕಾದಲ್ಲೂ ಸಹ ಒಂದು ಕಾಬಾದ ಕಲ್ಲು ಅಂತ ಹೇಳ್ತಾರೆ, ಅದಕ್ಕೆ ಸಂಘೆ ಅಸ್ವದ್ ಅಂತ ಹೇಳ್ತಾರೆ. ಅದು ಸಹ ಪರಮಾತ್ಮ ನಿರಾಕಾರನ ಸ್ಮಾರಕ, ಅಲ್ಲಾಹ್ ಖುದಾ ಅಂತ ಹೇಳಿ ಅವರು ಮಾನ್ಯತೆ ಕೊಡ್ತಾರೆ. ಅವರು ನಿರಾಕಾರನಿಗೆ ಮಾನ್ಯತೆ ಕೊಡ್ತಾರೆ. ನಂತರ ಕ್ರಿಶ್ಚಿಯನ್ ಧರ್ಮದಲ್ಲೂ ನಾವು ನೋಡ್ತೀವಿ, ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕ ಕ್ರೈಸ್ತನೂ ಸಹ ಹೇಳಿದ್ರು, ಗಾಡ್ ಈಸ್ ಲೈಟ್, ಐ ಆಮ್ ದ ಮೆಸೆಂಜರ್ ಆಫ್ ಗಾಡ್ ಅಂತ. ಪರಮಾತ್ಮ ನಿರಾಕಾರ, ನಾನು ಅವರ ಸಂದೇಶವಾಹಕ ಅಂತ ಹೇಳಿದರು. ಅದಕ್ಕೆ ಇವತ್ತು ಸಹ ಚರ್ಚ್ಗಳಲ್ಲಿ ಕ್ಯಾಂಡಲ್ಸ್ ಹಚ್ತಾರೆ, ಮಧ್ಯ ಒಂದು ದೊಡ್ಡ ಕ್ಯಾಂಡಲ್ ಇಡ್ತಾರೆ, ಅದಕ್ಕೆ ಲೈಟ್ ಆಫ್ ಲೈಟ್ ಅಂತ ಹೇಳ್ತಾರೆ. ಅವರು ನಿರಾಕಾರನಿಗೆ ಮಾನ್ಯತೆ ಕೊಡ್ತಾರೆ. ನಂತರ ಸಿಖ್ ಧರ್ಮದ ಸ್ಥಾಪಕ ಗುರುನಾನಕರು ಸಹ ಹೇಳಿದರು, ಏಕ್ ಓಂಕಾರ್ ಜಗತ್ಕರ್ತ ಅಂತ. ಈ ರೀತಿ ನಾವು ನೋಡಿದಾಗ ಎಲ್ಲರೂ ಸಹ ಎಲ್ಲ ಧರ್ಮದಲ್ಲೂ ನಿರಾಕಾರ ಪರಮಾತ್ಮನಿಗೆ ಮಾನ್ಯತೆ ಕೊಡ್ತಾರೆ. ಸೊ ಪರಮಾತ್ಮ ಪರಂಜ್ಯೋತಿ ಸ್ವರೂಪಿ, ಸರ್ವರಿಗೂ ಸಹ ಒಂದು ಪರಮಶಕ್ತಿ. ಎಲ್ಲ ಆತ್ಮಗಳು, ಈ ಒಂದು ಶರೀರದ ಜಾತಿ, ದೇಶ, ಧರ್ಮ, ಭಾಷೆ ಬೇರೆ ಇರ್ಬೋದು,
ಆದರೆ ನಾವೆಲ್ಲ ಆತ್ಮಗಳಿಗೆ ಒಬ್ಬರು ತಂದೆ ಅವರಾಗಿದ್ದಾರೆ ಪರಂಪಿತ ಪರಮಾತ್ಮ. ಅವರು ಸರ್ವಗುಣಗಳ ಸಾಗರ, ಸರ್ವಶಕ್ತಿವಂತ, ಮುಕ್ತಿ ಜೀವನ್ಮುಕ್ತಿದಾತ. ಅದಕ್ಕೆ ನಾವು ಅವ್ರನ್ನ ಕರಿತೀವಿ. ಯಾವಾಗ ನಮಗೆ ತುಂಬ ದುಃಖ ಆಗತ್ತೆ, ಅಶಾಂತಿ ಆಗತ್ತೆ, ಭಗವಂತನ ಕೇಳ್ಕೊಳ್ತೀವಿ, ಭಗವಂತ ನೀನು ನನಗೆ ಶಾಂತಿ ಕೊಡು, ನನಗೆ ಸುಖ ಕೊಡು, ನನಗೆ ಆನಂದ ಕೊಡು, ನನಗೆ ಶಕ್ತಿ ಕೊಡು ಅಂತ. ಯಾಕೆ ಅಂದರೆ ಪರಮಾತ್ಮ ಎಲ್ಲದರಲ್ಲೂ ಸಾಗರ. ಪರಮಾತ್ಮ ಶಾಂತಿಯ ಸಾಗರ, ಪರಮಾತ್ಮ ಸುಖ ಸಾಗರ, ಪರಮಾತ್ಮ ಸರ್ವಶಕ್ತಿವಾನ್, ಪರಮಾತ್ಮ ಪ್ರೀತಿಯ ಸಾಗರನಾಗಿದ್ದಾರೆ, ಪರಮಾತ್ಮ ಸರ್ವಗುಣಗಳಲ್ಲೂ ಸಾಗರನಾಗಿದ್ದಾರೆ, ದಯಾಸಾಗರ, ಕರುಣಾ ಸಾಗರನೂ ಆಗಿದ್ದಾರೆ. ಇದು ಪರಮಾತ್ಮನ ಒಂದು ಮೂಲ ಗುಣಗಳು. ನಾವೆಲ್ಲರೂ ಸಹ ಭಗವಂತನನ್ನು ನಾವು ನೆನಪು ಮಾಡ್ತೀವಿ. ನಮಗೆ ಯಾವಾಗ ತುಂಬ ದುಃಖ ಆಗತ್ತೆ, ಅಶಾಂತಿ ಆಗತ್ತೆ, ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ, ಆಗ ಭಗವಂತನಿಗೆ ಹೇಳ್ತೀವಿ, ಭಗವಂತ ನೀನು ಶಕ್ತಿ ಕೊಡು ಅಂತ. ಯಾಕೆಂದರೆ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ಅವ್ರನ್ನ ನಾವು ನೆನಪು ಮಾಡ್ತೀವಿ. ಖಂಡಿತ ಪರಮಾತ್ಮ ಸರ್ವಶಕ್ತಿವಾನ್, ಸರ್ವಗುಣಗಳ ಸಾಗರನಾಗಿದ್ದಾರೆ. ನಂತರ ನಾವು ತಿಳ್ಕೊಳ್ಳೋಣ ಪರಮಾತ್ಮ ಎಲ್ಲಿದ್ದಾರೆ. ಸೊ ಪರಮಾತ್ಮ ಎಲ್ಲಿದ್ದಾರೆ ಅಂದರೆ ಎಲ್ಲರ ಮನಸ್ಸು, ಭಲೆ ನಾವು ಅನೇಕ ಮಂದಿರಗಳಿಗೆ ಹೋಗ್ತೀವಿ, ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ, ಭಗವಂತ ಅಂದ ತಕ್ಷಣ ಕಣ್ಣು ಮುಚ್ಕೊಳ್ತೀವಿ, ಪುನಃ ನಮ್ಮ ಕಣ್ಣು ನ್ಯಾಚುರಲ್ ಆಗಿ ಮೇಲಕ್ಕೆ ಹೋಗುತ್ತೆ, ಹೇ ಪರಮಾತ್ಮ ಅಂತ ನಮ್ಮ ಮನಸ್ಸು ಮೇಲ್ ಹೋಗುತ್ತೆ. ಅವಶ್ಯಕವಾಗಿ ನಮ್ಮೆಲ್ಲರ ತಂದೆಯಾದ ಪರಮಾತ್ಮ ಅತ್ಯಂತ ಮೇಲಿದ್ದಾರೆ. ಇದು 3 ಲೋಕದ ಒಂದು ಚಿತ್ರ. ಸೊ ಇದು ಕೆಳಗಡೆ ಸಾಕಾರ ಲೋಕ, ಮಧ್ಯ ಸೂಕ್ಷ್ಮ ಲೋಕ, ಅದಕ್ಕಿಂತ ಮೇಲಿರೋದು ನಿರಾಕಾರ ಲೋಕ, ಯಾವುದಕ್ಕೆ ಶಾಂತಿಧಾಮ, ಪರಂಧಾಮ, ಮುಕ್ತಿಧಾಮ, ನಿರ್ವಾಣಧಾಮ ಅಂತ ಹೇಳಲಾಗತ್ತೆ. ಅಂಥ ಒಂದು ಮೂಲ ಲೋಕ ಇದಾಗಿದೆ. ಅಲ್ಲಿ ನಿರಾಕಾರನಾದ ಪರಮಾತ್ಮ ಸರ್ವ ಆತ್ಮಗಳ ತಂದೆ ಇದ್ದಾರೆ. ನಮ್ಮೆಲ್ಲರ ಮೂಲ ಮನೆ, ನಾವೆಲ್ಲ ಆತ್ಮಗಳ ಮೂಲ ಮನೆಯೂ ಸಹ ಅದೇ. ಆದರೆ ನಾವು ಕೆಳಗಡೆ ಈ ಸೃಷ್ಟಿ ರೂಪಿ ಒಂದು ದೊಡ್ಡ ಸ್ಟೇಜಲ್ಲಿ ಬಂದು ಪಾತ್ರ ಮಾಡ್ತಾ ಇದ್ದೀವಿ. ಈ ಸೃಷ್ಟಿನೇ ಒಂದು ದೊಡ್ಡ ನಾಟಕದ ಸ್ಟೇಜ್. ನಾವೆಲ್ಲ ಆತ್ಮಗಳು ಈ ಶರೀರ ರೂಪಿ ವಸ್ತ್ರವನ್ನು ಧರಿಸ್ಕೊಂಡು ಇಲ್ಲಿ ಪಾತ್ರ ಮಾಡ್ತಾ ಇರೋ ಪಾತ್ರಧಾರಿಗಳಾಗಿದ್ದೀವಿ. ಅದಕ್ಕೆ ಹೇಳಲಾಗತ್ತೆ, ನಾ ಪಾತ್ರಧಾರಿ ನೀ ಸೂತ್ರಧಾರಿ ಅಂತ. ಅಂದರೆ ಪರಮಾತ್ಮ ಈ ಸೃಷ್ಟಿ ಎಂಬ ನಾಟಕದ ಸೂತ್ರಧಾರಿಯಾಗಿದ್ದಾರೆ. ನಾವೆಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೀವಿ. ಪಾತ್ರಧಾರಿನೇ ಬೇರೆ, ಪಾತ್ರನೇ ಬೇರೆ. ಸೊ ಪಾತ್ರಧಾರಿ ನಾನು ಚೇತನ ಆತ್ಮ ಆದರೆ ಈ ಶರೀರದ ಮುಖಾಂತರ ನಾವು ಪಾತ್ರ ಮಾಡ್ತಿದ್ದೀವಿ. ಸೊ ಪ್ರತಿಯೊಬ್ಬ ಪಾತ್ರಧಾರಿಗೂ ಇರುತ್ತೆ ನನ್ನ ಪಾತ್ರ ಚೆನ್ನಾಗಿರಬೇಕು ಅಂತ. ಸೊ ನಾನು ಆತ್ಮ ಈ ಶರೀರದ ಮುಖಾಂತರ ಅತ್ಯಂತ ಶ್ರೇಷ್ಠವಾದ ಪಾತ್ರವನ್ನು ನಾವು ಮಾಡಬೇಕಾಗಿದೆ. ನಂತರ ಪರಮಾತ್ಮನ ಒಂದು ಮೂಲ ಕರ್ತವ್ಯ, ಪರಮಾತ್ಮನಿಗೆ ಇಂಗ್ಲೀಷಲ್ಲಿ ಹೇಳ್ತಾರೆ ಗಾಡ್ ಅಂತ, GOD ಗಾಡ್. G ಅಂದರೆ ಜನರೇಟರ್, O ಅಂದರೆ ಆಪರೇಟರ್, D ಅಂದರೆ ಡಿಸ್ಟ್ರಕ್ಟರ್. ಪರಮಾತ್ಮ 3 ದಿವ್ಯ ಕರ್ತವ್ಯಗಳನ್ನು ಮಾಡ್ತಾರೆ, ಸ್ಥಾಪನೆ, ಪಾಲನೆ ಮತ್ತು ವಿನಾಶ. ನಿರಾಕಾರನಾದ ಪರಮಾತ್ಮ ಸಾಕಾರ ಬ್ರಹ್ಮರವರ ಮಾಧ್ಯಮದ ಮುಖಾಂತರ ಸ್ಥಾಪನೆಯ ಕರ್ತವ್ಯ, ಅಂದರೆ ಹೊಸ ಪ್ರಪಂಚ ಯಾವುದಕ್ಕೆ ಸ್ವರ್ಗ, ವೈಕುಂಠ, ಹೆವನ್, ಪ್ಯಾರಡೈಸ್ ಅಂತ ಹೇಳಾಗತ್ತೆ, ಅಂಥ ಒಂದು ಸುಂದರವಾದ ಸ್ವರ್ಗದ ಸ್ಥಾಪನೆಯ ಕಾರ್ಯ ಮಾಡ್ತಾರೆ. ನಂತರ ಈ ಒಂದು ಪ್ರಪಂಚ ಹೊಸದು ಸ್ಟಾರ್ಟ್ ಆಗಬೇಕಂದ್ರೆ ಈ ಹಳೇದು ಸಮಾಪ್ತಿ ಆಗಬೇಕಾಗತ್ತೆ. ಸೊ ಈ ಒಂದು ಹಳೆಯ ಪ್ರಪಂಚದ ಪರಿವರ್ತನೆ ಅನ್ನೋದು ಆಗಬೇಕಾಗತ್ತೆ. ಸೊ ಪರಿವರ್ತನೆ ಆಗತ್ತೆ. ನಂತರ ಸುಂದರವಾದ ಹೊಸ ಸೃಷ್ಟಿಯ ಪಾಲನೆ ವಿಷ್ಣುವಿನ ಮುಖಾಂತರ ಆಗತ್ತೆ. ಈ ರೀತಿ ಪರಮಾತ್ಮ ತನ್ನ ದಿವ್ಯ ಕರ್ತವ್ಯವನ್ನ ಮಾಡ್ತಾರೆ. ನಂತರ ಮುಖ್ಯವಾದ ಪರಮಾತ್ಮನ ಕರ್ತವ್ಯ, ಪರಮಾತ್ಮನಿಗೆ ಹೇಳಲಾಗತ್ತೆ ದುಃಖಹರ್ತ ಸುಖಕರ್ತ, ಪರಮಾತ್ಮನಿಗೆ ಹೇಳಲಾಗತ್ತೆ ಪತೀತ ಪಾವನ ಅಂತ. ಸೊ ಪರಮಾತ್ಮನ ಒಂದು ದಿವ್ಯ ಸ್ಮರಣೆ, ಪರಮಾತ್ಮನ ಒಂದು ದಿವ್ಯ ನೆನಪೇ ನಮ್ಮನ್ನ ಪವಿತ್ರ ಮಾಡತ್ತೆ, ಶುದ್ಧ ಮಾಡತ್ತೆ. ಪರಮಾತ್ಮ ಪತೀತ ಪಾವನ ಅಂತ ಅವನಿಗೆ ಮಹಿಮೆ ಮಾಡಲಾಗತ್ತೆ. ಪತೀತ ಅಂದರೆ ಕೊಳಕು, ಪಾವನ ಅಂದರೆ ಶುದ್ಧ. ಸೊ ನಾವೆಲ್ಲ ಪಾತ್ರ ಮಾಡ್ತಾ ಮಾಡ್ತಾ ನಮ್ಮಿಂದ ಅನೇಕ ವಿಕರ್ಮಗಳು ಆಗಿ ಆತ್ಮದಲ್ಲಿ ಅನೇಕ ಪ್ರಕಾರದ ಮಲಿನತೆ ಆಗಿದೆ. ಸೊ ಈಗ ಅದು ಸ್ವಚ್ಛ ಆಗಬೇಕಾಗಿದೆ, ಪಾವನ ಆಗಬೇಕಾಗಿದೆ. ಸೊ ಪಾವನ ಆಗಬೇಕಂದ್ರೆ ಪರಮ ಪವಿತ್ರನಾದ ಪರಮಾತ್ಮನ ಸಹಜವಾಗಿ ನೆನಪು ಮಾಡೋದ್ರಿಂದ
ಆತ್ಮ ಶುದ್ಧ ಆಗತ್ತೆ. ಸೊ ಆ ಶುದ್ಧೀಕರಣದ ಕೆಲಸ ಪರಮಾತ್ಮನೇ ಮಾಡೋದ್ರಿಂದ ಅವ್ರಿಗೇನೆ ನಾವು ಮಹಿಮೆ ಮಾಡ್ತೀವಿ, ಪತೀತ ಪಾವನ ಅಂತ. ಈ ದಿವ್ಯ ಕರ್ತವ್ಯವನ್ನು ಪರಮಾತ್ಮನೇ ಅವಶ್ಯಕವಾಗಿ ಮಾಡ್ತಾರೆ. ಸೊ ಆತ್ಮದ ಒಂದು ಸಂಬಂಧ ಪರಮಾತ್ಮನ ಜೊತೆ ಜೋಡಿಸುವುದೇ ರಾಜಯೋಗ. ಯೋಗ ಅಂದರೆ ಅರ್ಥ ಶಾರೀರಿಕ ಯೋಗ ನಮಗೆ ಗೊತ್ತಿದೆ, ಶರೀರದ ಮುಖಾಂತರ ಆಸನಗಳನ್ನು ಹಾಕ್ತೀವಿ. ಆದರೆ ಇದು ಮನಸ್ಸನ್ನು ಸರ್ವಶ್ರೇಷ್ಠ ಪರಮಾತ್ಮನ ಜೊತೆ ಜೋಡಿಸೋದು. ಸೊ ನಾನು ಆತ್ಮ ಯಾವಾಗ ಈ ಒಂದು ಮೆಡಿಟೇಷನ್ ಅಭ್ಯಾಸ ಮಾಡ್ತೀವಿ, ಧ್ಯಾನದ ಅಭ್ಯಾಸ ಮಾಡ್ತೀವಿ, ಆಗ ನಮ್ಮ ಮನಸ್ಸು ಶುದ್ಧ ಪವಿತ್ರ ಆಗತ್ತೆ. ಸೊ ರಾಜಯೋಗವನ್ನು ತುಂಬ ಸರಳವಾಗಿ ಹೇಳೋದಾದರೆ ಆತ್ಮದ ಸಂಬಂಧ ಪರಮಾತ್ಮನ ಜೊತೆ, ಅಥವಾ ಆತ್ಮ ಸರಳವಾಗಿ ಪರಮಾತ್ಮನನ್ನು ನೆನಪು ಮಾಡೋದು. ಮೆಡಿಟೇಷನ್ ಧ್ಯಾನ ಅಂದಾಗ ಅನೇಕರು ಯೋಚನೆ ಮಾಡ್ತಾರೆ, ನಾವೇನೋ ಒಂದು ಮಂತ್ರ ಜಪ ಮಾಡಬೇಕು, ಅಥವಾ ಪ್ರಾರ್ಥನೆ ಮಾಡಬೇಕು, ಅಥವಾ ನಮ್ಮ ಮನಸ್ಸನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು, ಸ್ಟಾಪ್ ಮಾಡಿಬಿಡ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಆ ಥರ ಅಲ್ಲ. ಇದು ತುಂಬ ಸರಳವಾಗಿ ನಾವು ಇಡೀ ದಿನದಲ್ಲಿ ಯಾರ್ಯಾರನ್ನೆಲ್ಲ ನೆನಪು ಮಾಡ್ಕೊಳ್ತೀವಿ, ನಮ್ಮ ಒಂದು ಸಂಬಂಧ ವಸ್ತುಗಳ ಜೊತೆ ಇರುತ್ತೆ, ವ್ಯಕ್ತಿಗಳ ಜೊತೆ ಇರುತ್ತೆ. ಆದರೆ ಇಲ್ಲಿ ನಮ್ಮ ಸಂಬಂಧ ಸರ್ವಶ್ರೇಷ್ಠನ ಜೊತೆ, ಯಾರಿಗೆ ಸುಪ್ರೀಂ ಅಂತ ಹೇಳ್ತೀವಿ, ಸರ್ವಶ್ರೇಷ್ಠ ಅಂತ ಹೇಳ್ತೀವಿ, ಆ ಸರ್ವಶ್ರೇಷ್ಠನಾದ ಪರಮಾತ್ಮನ ಜೊತೆ ನಮ್ಮ ಮನಸ್ಸಿನ ಸಂಬಂಧವನ್ನು ಜೋಡಿಸುವುದೇ ರಾಜಯೋಗದ ಧ್ಯಾನ. ಸೊ ಈ ಒಂದು ಮೆಡಿಟೇಷನ್ ಇದು ಅವಶ್ಯಕವಾಗಿ ಮಾಡಬೇಕಾಗಿದೆ. ಯಾಕೆಂದರೆ ಆತ್ಮ ವೀಕ್ ಆಗಿದೆ. ಇನ್ ಜನರಲ್ ಹೇಳೋದಾದರೆ ಎಲ್ಲರ ಆತ್ಮ ವೀಕ್ ಆಗಿದೆ. ವೀಕ್ ಆಗಿರೋದಕ್ಕೆ ಪ್ರೂಫ್ ಏನಪ್ಪ ಅಂದರೆ ನಾವು ತುಂಬ ಬೇಗ ರಿಯಾಕ್ಟ್ ಆಗಿಬಿಡ್ತೀವಿ, ತುಂಬ ಬೇಗ ಹರ್ಟ್ ಫೀಲ್ ಮಾಡ್ತೀವಿ, ತುಂಬ ಬೇಗ ನಮಗೆ ಕೋಪ ಬರುತ್ತೆ, ತುಂಬ ಬೇಗ ದುಃಖ ಆಗತ್ತೆ, ತುಂಬ ಬೇಗ ನಮ್ಮ ಮನಸ್ಸು ಅಲದಾಡುತ್ತೆ. ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನಮ್ಮ ಮನಸ್ಸು ಏರುಪೇರು ಆಗತ್ತೆ. ಸೊ ಇದು ತೋರಿಸುತ್ತೆ ನಮ್ಮ ಮನಸ್ಸು ವೀಕ್ ಇದೆ ಅಂತ. ಸೊ ಈಗ ನಮ್ಮ ಮನಸ್ಸು ಶಕ್ತಿಶಾಲಿ ಆಗಬೇಕು. ಸೊ ನಮ್ಮ ಮನಸ್ಸು, ನಮ್ಮ ಆತ್ಮ ಶಕ್ತಿಶಾಲಿ ಆಗಬೇಕು ಅಂದರೆ ಅವಶ್ಯಕವಾಗಿ ಆ ಸರ್ವಶಕ್ತಿವಂತನನ್ನು ಸ್ಮರಣೆ ಮಾಡಬೇಕು ಅಥವಾ ನೆನಪು ಮಾಡಬೇಕು. ಕೇವಲ ನಾನೊಂದು ಚೇತನ ಆತ್ಮ ಅಂತ ತಿಳ್ಕೊಂಡು ಆ ಸರ್ವಶ್ರೇಷ್ಠ ಪರಮಾತ್ಮನನ್ನು ನೆನಪು ಮಾಡಬೇಕು. ಸೊ ನೆನಪು ಯಾಕೆ ಮಾಡಬೇಕು ಅಂದರೆ ಅವರು ಯಾರು ಸರ್ವಶಕ್ತಿವಂತನಿದ್ದಾರೆ ಅವರನ್ನು ನೆನಪು ಮಾಡಿದಾಗ ಸರ್ವಶಕ್ತಿಗಳು ನಮಗೆ ಪ್ರಾಪ್ತಿಯಾಗತ್ತೆ. ಸೊ ಮುಖ್ಯವಾಗಿ 8 ಶಕ್ತಿಗಳು ನಮಗೆ ಇಲ್ಲಿ ತೋರಿಸಲಾಗಿದೆ. ಸರ್ವಶಕ್ತಿಗಳು ಪ್ರಾಪ್ತಿಯಾಗತ್ತೆ, ಆದರೆ ಮುಖ್ಯವಾಗಿ ಅಷ್ಟಶಕ್ತಿಗಳ ಪ್ರಾಪ್ತಿ. ಮೊದಲನೇದಾಗಿ ಸಂಕ್ಷಿಪ್ತಗೊಳಿಸುವ ಶಕ್ತಿ. ಇದರಲ್ಲಿ ತೋರಿಸಲಾಗಿದೆ ಒಂದು ಟ್ರಂಕ್ ಬ್ಯಾಗನ್ನು. ಅಂದರೆ ಇವತ್ತು ಯಾವುದೇ ಒಂದು ವಿಚಾರವನ್ನು ಚಿಕ್ಕದನ್ನು ದೊಡ್ಡದು ಮಾಡ್ಕೊಳ್ತೀವಿ. ಆದರೆ ಯಾವಾಗ ಮೆಡಿಟೇಷನ್ ಅಭ್ಯಾಸ ಮಾಡ್ತೀವಿ, ನಾವು ದೊಡ್ಡ ವಿಚಾರವನ್ನು, ದೊಡ್ಡ ಸಮಸ್ಯೆಯನ್ನು ಬಹಳ ಚಿಕ್ಕದಾಗಿ ತಗೊಳ್ತೀವಿ. ಸೊ ಇದು ಸಂಕ್ಷಿಪ್ತಗೊಳಿಸುವ ಶಕ್ತಿ. ಇನ್ನೊಂದಾಗಿದೆ ಸಹನಾ ಶಕ್ತಿ. ಸಹನಾ ಶಕ್ತಿಯಲ್ಲಿ ತೋರಿಸಲಾಗಿದೆ, ಒಂದು ಹುಡುಗ ಮಾವಿನ ಮರಕ್ಕೆ ಕಲ್ಲು ಹೊಡಿತಾ ಇದ್ದಾನೆ. ಸೊ ಅವನು ಹೊಡಿತಾ ಇರೋದು ಕಲ್ಲು ಗುರಿಯಿಟ್ಟು ಹೊಡೆದ್ರೆ ಅವನಿಗೆ ಒಂದು ಪರಿಪಕ್ವವಾದ ಫಲ, ಮಾವಿನ ಹಣ್ಣು, ಸಿಹಿಯಾದ ಮಾವಿನ ಹಣ್ಣು ಸಿಗತ್ತೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಯಾರಲ್ಲಿ ಸಹನಾ ಶಕ್ತಿ ಇದೆ ಅವರು ಒಂದು ಫಲಭರಿತ ವೃಕ್ಷದ ಥರ. ಸೊ ಅವ್ರ ಜೀವನದಲ್ಲಿ ಅವ್ರು ಯಾರೇ ಅಂತ ಕಲ್ಲೊಡಿದ್ರೂ ಸಹ ಅವ್ರಿಗೆ ಅಂಥ ಸಿಹಿಯಾದ ಮಾವಿನ ಹಣ್ಣನ್ನೇ ಕೊಡ್ತಾರೆ. ಅಂದ್ರೆ ಅರ್ಥ ಅಪಕಾರ ಮಾಡಿದವ್ರಿಗೂ ಉಪಕಾರ ಮಾಡೋವಂಥವ್ರು, ಅಂಥ ಒಂದು ಸಹನಾ ಶಕ್ತಿ ನಮಗೆ ಪ್ರಾಪ್ತಿಯಾಗತ್ತೆ. ನಂತರ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಅಥವಾ ಪವರ್ ಟು ಅಡ್ಜಸ್ಟ್, ಪವರ್ ಟು ಅಕಾಮಡೇಟ್ ಅಂತ. ಹೇಗೆ ನದಿ ಸಾಗರವನ್ನು ತಲುಪಬೇಕಾದ್ರೆ ಅದು ಎಷ್ಟೊಂದು ಗಿಡವನ ಕಂದರಗಳನ್ನೆಲ್ಲ ದಾಟಿ ಸಮುದ್ರವನ್ನು ಸೇರುತ್ತೆ, ಅದೇ ರೀತಿ ನಾವು ನಮ್ಮ ಜೀವನದ ಗುರಿಯನ್ನು ತಲುಪಬೇಕಾದ್ರೆ ಅನೇಕ ಪ್ರಕಾರದ ಅಡ್ಜಸ್ಟ್ಮೆಂಟ್, ಪ್ರಕೃತಿಯ ಜೊತೆ, ವ್ಯಕ್ತಿಗಳ ಜೊತೆ, ಎಲ್ಲರ ಜೊತೆನೂ ಅನೇಕ ಪ್ರಕಾರದ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು, ಎಲ್ಲವನ್ನ ಸಮಾವೇಶ ಮಾಡ್ಕೊಳ್ಬೇಕು. ಈ ಒಂದು ದಿವ್ಯ ಶಕ್ತಿಯೂ ಸಹ ನಮಗೆ ಪರಮಾತ್ಮನ ಸ್ಮರಣೆಯಿಂದ ಸಿಗತ್ತೆ. ನಂತರ ಪರೀಕ್ಷಿಸುವ ಶಕ್ತಿ.
ಪರೀಕ್ಷಿಸುವ ಶಕ್ತಿ ಅಂದರೆ ಹೇಳ್ಬೋದು, ಹೇಗೆ ಒಬ್ಬ ವಜ್ರದ ವ್ಯಾಪಾರಿಯಗೆ ಯಾವುದಾದ್ರೂ ಹರಳುಗಳೆಲ್ಲ ಕೊಟ್ಟರೆ ಅದು ಯಾವುದು ನಿಜವಾದ ವಜ್ರ, ಬೆಲೆ ಬಾಳುವಂಥ ವಜ್ರ ಅಂತ ಅವರು ಹೇಗೆ ಪರೀಕ್ಷಿಸ್ತಾರೋ, ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಾವು ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಕೊಡಬೇಕು. ಇವತ್ತೇನಾಗಿದೆ ಅಂದರೆ ಯಾವುದಕ್ಕೆ ಬೆಲೆ ಕೊಡಬೇಕೋ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಆದರೆ ಯಾವುದಕ್ಕೆ ಬೆಲೆ ಇಲ್ಲವೋ ಅದಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಾವು ನಮ್ಮ ಲೈಫಲ್ಲಿ ಪ್ರಿಯೋರಿಟೈಸ್ ಮಾಡಬೇಕು ಯಾವುದು ಅಂಥದ್ದು ಅಂತ. ಸೊ ಆ ಒಂದು ಪರೀಕ್ಷಿಸುವ ಶಕ್ತಿಯೂ ಸಹ ನಮಗೆ ಮೆಡಿಟೇಷನ್ ಮಾಡೋದ್ರಿಂದ ಪ್ರಾಪ್ತಿಯಾಗತ್ತೆ. ನಂತರ ನಿರ್ಣಯ ಮಾಡುವಂಥ ಶಕ್ತಿ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯಗಳನ್ನು ಮಾಡಿದಾಗ ನಮ್ಮ ಜೀವನ ಸಂತುಷ್ಟವಾಗಿರುತ್ತೆ, ಖುಷಿಯಾಗಿರುತ್ತೆ, ಸುಖವಾಗಿರುತ್ತೆ. ಆದರೆ ತಪ್ಪು ನಿರ್ಣಯಗಳು ಮಾಡಿದಾಗ ಜೀವನ ಪರ್ಯಂತ ನಾವು ಪಶ್ಚಾತ್ತಾಪ ಪಡ್ತೀವಿ. ತಪ್ಪು ನಿರ್ಣಯಗಳು ಯಾಕಾಗತ್ತೆ ಅಂದರೆ ನಮ್ಮ ಮನಸ್ಸು ಯಾವಾಗ ವಿಚಲಿತವಾಗಿರುತ್ತೆ, ನಮ್ಮ ಮನಸ್ಸು ಯಾವಾಗ ಒತ್ತಡಕ್ಕೆ ಒಳಗಾಗಿರುತ್ತೆ, ಆಗ ನಮ್ಮ ಡಿಸಿಷನ್ಸ್ ರಾಂಗ್ ಆಗಿರುತ್ತೆ. ಅದಕ್ಕಾಗಿ ಮೆಡಿಟೇಷನ್ ಮಾಡಿದಾಗ ನಮ್ಮ ಮನಸ್ಸು ಸ್ಟೇಬಲ್ ಆಗತ್ತೆ, ಸ್ಥಿರವಾಗಿರುತ್ತೆ, ಅಚಲವಾಗಿರುತ್ತೆ. ಹಾಗಾಗಿ ನಮ್ಮ ನಿರ್ಣಯಗಳು ಸಹ ಸರಿಯಾಗಿರುತ್ತೆ. ಅದಕ್ಕಾಗಿ ನಮಗೆ ಮೆಡಿಟೇಷನ್ ಮಾಡೋದ್ರಿಂದ ನಿರ್ಣಯ ಮಾಡುವಂಥ ಶಕ್ತಿನೂ ಪ್ರಾಪ್ತಿಯಾಗತ್ತೆ. ನಂತರ ಧೈರ್ಯ ಶಕ್ತಿ ಅಥವಾ ಎದುರಿಸುವ ಶಕ್ತಿ, ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ನಮಗೆ ಪರಮಾತ್ಮನ ನೆನಪಿನಿಂದ ಪ್ರಾಪ್ತಿಯಾಗತ್ತೆ. ನಂತರ ಸಹಯೋಗದ ಶಕ್ತಿ, ಎಂಥ ದೊಡ್ಡ ಪರ್ವತನೇ ಇರಲಿ, ಆದರೆ ಎಲ್ಲರೂ ಸೇರಿ ಒಂದೊಂದು ಬೆರಳನ್ನು ಕೊಟ್ಟರೆ ಎತ್ತು ಬಿಡ್ಬೋದು. ಅದೇ ರೀತಿ ಈ ಒಂದು ಜಗತ್ತೇನಿದೆ, ಈ ಜಗತ್ತು ತುಂಬ ದುಃಖ ಅಶಾಂತಿ ಉಳ್ಳಂಥ ಜಗತ್ತು. ಈ ಜಗತ್ತಿನ ಒಂದು ಬದಲಾವಣೆ ಆಗಬೇಕಾಗಿದೆ. ಸೊ ಈ ಜಗತ್ತು ಬದಲಾವಣೆ ಆಗಬೇಕಾದ್ರೆ ನಾವು ಮೊದಲು, ಜಗತ್ತು ಬದಲಾವಣೆ ನನ್ನ ಕೈಯಲ್ಲಿಲ್ಲ, ಆದರೆ ನಾನು ಒಂದು ಕಿರುಬೆರಳಿನ ಸಹಯೋಗವನ್ನು ಕೊಡ್ಬೋದು. ಅದು ಯಾವುದಪ್ಪ ಅಂದರೆ ಸ್ವಪರಿವರ್ತನೆ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಪಾಸಿಬಲ್. ಹೇಗೆ ನೋಡಿ, ಒಂದು 5 ಸಂಖ್ಯೆ ಇದೆ, 5 ಇದೆ. ಸೊ 5 ಆಗಬೇಕಂದ್ರೆ 1+1+1+1+1 ಆದಾಗ್ಲೇ 5 ಆಗೋದು. ಅದೇ ರೀತಿ ದೊಡ್ಡ ಜಗತ್ತು ಬದಲಾವಣೆ ಆಗಬೇಕಂದ್ರೆ ನಾವು ಯೋಚನೆ ಮಾಡ್ತೀವಿ, ಅವ್ರು ಸರಿ ಹೋದರೆ ಸರಿ ಹೋಗುತ್ತೆ, ಇವ್ರು ಸರಿ ಹೋದರೆ ಸರಿ ಹೋಗುತ್ತೆ, ಸಿಚುಯೇಷನ್ ಸರಿ ಹೋದರೆ ಸರಿ ಹೋಗುತ್ತೆ, ಈ ಜಗತ್ತು ಸರಿ ಹೋಗುತ್ತೆ ಅಂತ. ಆದರೆ ವಾಸ್ತವಿಕವಾಗಿ ಅದು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ. ಬಟ್ ನನ್ನ ಕಂಟ್ರೋಲಲ್ಲಿ ಏನಿದೆ ಅಂದರೆ ನನ್ನ ಬದಲಾವಣೆ. ಸೊ ನನ್ನನ್ನು ನಾನು ಬದಲಾವಣೆ ಮಾಡಿಕೊಂಡ್ರೆ, ಆ ಪಾಸಿಟಿವ್ ಚೇಂಜನ್ನು ನಮ್ಮೊಳಗಡೆ ತಂದರೆ ಈ ಜಗತ್ ಪರಿವರ್ತನೆಗೆ ನಾವು ಕೊಡುವಂತಹ ದೊಡ್ಡ ಕಾಂಟ್ರಿಬ್ಯೂಷನ್. ಸೊ ಅದಕ್ಕಾಗಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಗೆ ನಮ್ಮ ಒಂದು ಸಹಯೋಗದ ಶಕ್ತಿ. ನಂತರ ಇಲ್ಲಿ ಆಮೆಯ ಚಿತ್ರ ಇದೆ, ಇದು ಸಂಕೀರ್ಣಗೊಳಿಸುವ ಶಕ್ತಿ. ಹೇಗೆ ಆಮೆ ಬೇಕಾದಾಗ ತನ್ನ ಇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ಳುತ್ತೆ, ಬೇಡದಿದ್ದಾಗ ಅದೆಲ್ಲ ಎಳ್ಕೊಂಬಿಟ್ಟಿರುತ್ತೆ ಒಳಗಡೆ, ಮೇಲ್ಗಡೆ ಬರೀ ಒಂದು ಚಿಪ್ಪಿನ ಥರ ಕಾಣಿಸುತ್ತೆ. ಅದೇ ರೀತಿ ಯಾರು ಮೆಡಿಟೇಟರ್ ಆಗಿರ್ತಾರೆ ಅವರು ಬೇಕಾದಾಗ ತಮ್ಮ ಇಂದ್ರಿಯಗಳನ್ನು ಉಪಯೋಗಿಸ್ತಾರೆ, ಬೇಡದಿದ್ದಾಗ ಅಂತರ್ಮುಖಿಯಾಗಿ ತಮ್ಮೊಳಗೆ ತಾವೇ ಇರ್ತಾರೆ. ಸೊ ಅದಕ್ಕೆ ಹೇಳಲಾಗತ್ತೆ, ಅಂತರ್ಮುಖಿ ಸದಾ ಸುಖಿ, ಬಾಹರ್ಮುಖಿ ದುಃಖಿ ಅಂತ. ಅಂದರೆ ನಾವು ಬೇಕಾದಾಗ ನನ್ನ ಇಂದ್ರಿಯವನ್ನು ಉಪಯೋಗಿಸೋದು, ಬೇಡದಿದ್ದಾಗ ಇಂಟ್ರೋವರ್ಟ್ ಆಗಿ ಇರೋವಂಥದ್ದು. ಸೊ ಈ ಎಲ್ಲ ದಿವ್ಯ ಶಕ್ತಿಗಳು ನಮಗೆ ಆ ಸುಪ್ರೀಂ ಪವರ್ನ, ಆ ಸರ್ವಶಕ್ತಿವಂತನ ನೆನಪಿನಿಂದ ಸಾಧ್ಯ ಆಗತ್ತೆ. ಸೊ ಅದಕ್ಕಾಗಿ ನೀವು ಸಹ ಒಂದು ಗುಡ್ ಮೆಡಿಟೇಟರ್ ಆಗಿ ಧ್ಯಾನ ಮಾಡಿ ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಡಿ ಅಂತ ನಮ್ಮೆಲ್ಲರ ಶುಭ ಭಾವನೆ, ಶುಭ ಹಾರೈಕೆ. ಹೀಗೆ ನಾವೆಲ್ಲ ಬೆಳಿಗ್ಗೆ ಎದ್ದೇಳ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಶುದ್ಧ ಸಂಕಲ್ಪಗಳನ್ನು, ಶ್ರೇಷ್ಠ ಸಂಕಲ್ಪಗಳನ್ನು, ಒಳ್ಳೇದು ಯೋಚನೆ ಮಾಡಬೇಕು ಅಂತ ತಿಳ್ಕೊಳ್ತೀವಿ. ಸೊ ಎದ್ದು ಒಂದು ದಿನದಲ್ಲಿ ಕಡಿಮೆ ಅಂದರೆ ಕಡಿಮೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಸೈಲೆನ್ಸ್ ಅಬ್ಸರ್ವ್ ಮಾಡಿ ಈ ಒಂದು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಿದರೆ ನಾವು ಇಡೀ ದಿನ ನಮ್ಮ ಒಂದು ದಿನಚರಿಯನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತ ನಾವಾದರೂ ತಿಳ್ಕೊಳ್ತೀವಿ, ನಾವಾದರೂ ಭಾವಿಸ್ತೀವಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ.
ನಾನೀಗ ಅನಾದಿ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನಾನು ಶಾಂತ ಸ್ವರೂಪ ಆತ್ಮ, ಹೊಳೆಯುತ್ತಿರುವ ಜ್ಯೋತಿ, ಪರಮಧಾಮ ನಿವಾಸಿಯಾಗಿರುವೆನು. ಶಿವಬಾಬಾರವರ ಜೊತೆ ಕಂಬೈಂಡ್ ಆಗಿದ್ದೇನೆ. ಇದೇ ನನ್ನ ನಿಜ ಮನೆಯಾಗಿದೆ. ನಾನಿಲ್ಲಿ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೇನೆ. ಸರ್ವತ್ರ ಶಾಂತಿಯೇ ಶಾಂತಿ ಇದೆ. ನಾನೊಂದು ಲೈಟ್ ಆಗಿದ್ದೇನೆ, ಒಂದು ಶಕ್ತಿಯಾಗಿದ್ದೇನೆ. ನಾನು ಆತ್ಮನಿಂದ ಬಣ್ಣ ಬಣ್ಣದ ಸರ್ವಶಕ್ತಿಗಳ ಕಿರಣಗಳು ಎಲ್ಲೆಡೆ ಹರಡುತ್ತಿವೆ. ನಾನು ತಂದೆಗೆ ಸಮಾನ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ನಾನು ಬಿಂದು ಸ್ವರೂಪನು, ನಾನು ಬಿಂದು ಸ್ವರೂಪನು. ಮನವು ನನ್ನದು, ಬುದ್ಧಿ ನನ್ನದು, ನಾನು ಸಂಸ್ಕಾರಾತ್ಮನು. ಧರಣಿ ಗಗನದ ಮೇಲು ಮೇಲಕ್ಕೆ ಬೆಳಕಿನಂತರ್ಧಾಮನು. ಜ್ಯೋತಿ ಸಾಗರದಲ್ಲಿ ತೇಲುವ ಬಿಂದು ರೂಪನು ಆತ್ಮನು. ಜ್ಞಾನ ರತ್ನದ ನಿಧಿಯು ನಾನು, ಜ್ಞಾನ ರೂಪನು ಆತ್ಮನು. ಆದಿ ಮಧ್ಯದ ಅಂತ್ಯಕಾಲದ ಕಾಲಚಕ್ರದ ಸಾರನು. ಆದಿ ಮಧ್ಯದ ಅಂತ್ಯಕಾಲದ ಕಾಲಚಕ್ರದ ಸಾರನು. ಜ್ಞಾನ ಸಾಗರ ಸತ್ಯವಾಣಿಯ ಪಡೆವ ಪುಣ್ಯದ ದೀಪನು. ಜ್ಞಾನ ಸಾಗರ ಸತ್ಯ
ಶಿವನ ಕಂದನು ಆದೆನು. ಶಕ್ತಿ ತುಂಬಿದ ಗುಣದ ರೂಪನು ಶಕ್ತಿ ನನ್ನ ನಿಜ ಮನೆ. ಶಕ್ತಿ ಸಾಗರ ತಂದೆ ಪುತ್ರನು ಶಕ್ತಿ ನನ್ನ ಅರಮನೆ. ಗುಣವು ನನ್ನೊಳು ತುಂಬಿ ತುಳುಕಲು ಗುಣದ ಸಾಗರವಾದೆನು. ಗುಣವು ನನ್ನೊಳು ತುಂಬಿ ತುಳುಕಲು ಗುಣದ ಸಾಗರವಾದೆನು. ಗುಣದ ದಾನವ ಜಗಕ್ಕೆ ನೀಡುತ್ತ ಶ್ರೇಷ್ಠ ಸದ್ಗುಣಿಯಾದೆನು. ಗುಣದ ದಾನವ ಜಗಕ್ಕೆ ನೀಡುತ್ತ ಶ್ರೇಷ್ಠ ಸದ್ಗುಣಿ